ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ಇವತ್ತು ಬೆಳಗ್ಗೆ ನಾನು ಬಂದು ಲೈಟ್ ಆನ್ ಮಾಡಿ ಹಾಗೆ ಹಾಲು ಕಾಸಿದ್ದೆ. ಆಮೇಲೆ ನಾನು ಅಡುಗೆನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಮೊದಲು ನಾನು ಏನು ಮಾಡ್ತೀನಿ, ಗ್ಯಾಸ್ನ ಒರೆಸ್ಕೊತೀನಿ. ಸೊ ಒರೆಸ್ಕೊಂಡು ನೀಟಾಗಿ ಎಲ್ಲ ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ನೀಟಾಗಿ ಒರೆಸ್ಕೊಂಡು ಆಮೇಲೆ ನಾನು ಏನು ಮಾಡ್ತೀನಿ, ಅಡುಗೆನ ಸ್ಟಾರ್ಟ್ ಮಾಡ್ತೀನಿ. ಸೊ ನೋಡಿ, ಒರೆಸ್ತಾ ಇದ್ದೀನಿ. ಹೊರತ ತಕ್ಷಣ ಒಂದು ಸ್ವಲ್ಪ ನಾನು ನಮಸ್ಕಾರ ಮಾಡ್ತೀನಿ. ಸೊ ಅನ್ನ ಅಲ್ಲೇ ಕುದೀತದಲ್ವ, ಹಾಗಾಗಿ ಅನ್ನಪೂರ್ಣೇಶ್ವರಿನೇ ಅಂತ ಒಂದು ದೇಗುಲ ಥರನೇ ಅಡುಗೆ ಮನೆಯನ್ನು ನೋಡ್ಕೋಬೇಕು. ಹಾಗಾಗಿ ನಾವು ದೇವಸ್ಥಾನ ಇದ್ದಂಗೆ ಅದು, ಅಲ್ಲಿ ಪ್ರಸಾದ ರೆಡಿ ಆಗುತ್ತೆ. ಹಾಗಾಗಿ ನಾನು ಎಲ್ಲ ಒರೆಸ್ಕೊಂಡು ನಮಸ್ಕಾರ ಮಾಡಿ ಆಮೇಲೆ ಸ್ವಲ್ಪ ಗ್ರೀನ್ ಟೀ ಮಾಡ್ಕೋಬೇಕಂತ ನಾನು ಗ್ರೀನ್ ಟೀ ಮಾಡ್ತಾಯಿದ್ದೀನಿ. ನೋಡಿ, ಸೊ ಇವತ್ತಿನ ಔಟ್ಫಿಟ್ ಈ ಥರ ಇದೆ. ನಿಮ್ಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಸೊ ನೋಡಿ, ಡೆಕೋರೇಷನ್ ಆದ ಬಳಿಕೆ ಮನೆ ಯಾವ ಥರ ಕಾಣ್ತಾ ಇದೆ ಅಂತ ತುಂಬ ಅಂದರೆ ತುಂಬ ಸಖತ್ತಾಗಿ ಕಾಣ್ತಾ ಇದೆ. ಎಲ್ಲ ಫುಲ್ಲೆಲ್ಲ ಫ್ಲವರ್ ಡೆಕೋರೇಷನ್ ಮಾಡಿದ್ದಲ್ಲ, ಹಾಗಾಗಿ. ಆಮೇಲೆ ಸ್ವಲ್ಪ ನೈಟ್ ಬಾಂಡೆಯನ್ನು ತೊಳೆದಿಟ್ಟಿದ್ದೆ, ಹಾಗಾಗಿ ಅವು ಕೂಡ ನಾನು ಡಬ್ಬಾಕ್ತಾ ಇದ್ದೀನಿ. ಸೊ ನೋಡಿ, ಎಲ್ಲ ಬಾಂಡೆಯನ್ನು ಕೂಡ ತೆಗೆದು ಇಡ್ತಾಯಿದ್ದೀನಿ. ಸೊ ನೀವು ಏನು ಮಾಡ್ತೀರಿ ಮಾರ್ನಿಂಗ್ ರೂಟೀನ್ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ನೋಡಿ, ಎಲ್ಲ ನಾನು ಪ್ಲೇಟ್ಗಳಾಗಿರ್ಬೋದು ಹಾಗೆ ಬುಟ್ಟಿ ಎಲ್ಲ ನೀಟಾಗಿ ಡಬ್ಬಾಕ್ತಾ ಇದ್ದೀನಿ. ಸೊ ನೋಡಿ, ಎಲ್ಲ ನೀಟಾಗಿ ಡಬ್ಬಾಕಿ ಆಮೇಲೆ ಕಟ್ಟಿಯನ್ನು ಕ್ಲೀನಾಗಿ ಒರೆಸಿ ಅಡುಗೆಯನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವಾಗ ನಾನು ಬ್ಯಾಳೆ ಕುದಿಸ್ಕೊಂಡು ತಗೊಂಡು ಅದಕ್ಕೆ ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ. ಫಸ್ಟ್ ಎಲ್ಲ ರೇವಗಿಲಿ ಏನು ಮಾಡ್ತೀನಿ, ಎಲ್ಲ ಸಣ್ಣಗೆ ಕಟ್ಟಿತೀನಿ. ಆಮೇಲೆ ಏನು ಮಾಡ್ತೀನಿ, ಒಗ್ಗರಣೆ ಹಾಕೋಕ್ಕೆ ನಾನು ರೆಡಿ ಮಾಡಿದೆ. ಸೊ ಇವಾಗ ಒಗ್ಗರಣೆ ಹಾಕ್ತಾಯಿದ್ದೀನಿ. ಸಾಂಬಾರು, ಪಲ್ಯ, ಅನ್ನ ಹಾಗೆ ಚಪಾತಿ ಇಷ್ಟೆಲ್ಲ ನಾನು ಮಾಡಿದ್ದೆ. ಸೊ ನೋಡಿ, ಒಗ್ಗರಣೆ ಆದ್ಮೇಲೆ ಸ್ವಲ್ಪ ಬೆಲ್ಲ ಕೂಡ ಹಾಕ್ತಾಯಿದ್ದೀನಿ. ಹುಳಿ ಖಾರ ಎಲ್ಲ ಈಕ್ವಲ್ ಇರಬೇಕಲ್ಲ, ಹಾಗಾಗಿ ನಾನು ಸ್ವಲ್ಪ ಟೊಮೆಟೊ ಹಾಕಿದ್ರಿಂದ ಸ್ವಲ್ಪ ಬೆಲ್ಲ ಕೂಡ ಹಾಕಿದೆ. ನೋಡಿ, ಎಷ್ಟು ಟೇಸ್ಟ್ ಅಂತೂ ಸಖತ್ತಾಗಿ ಹೇಗಿತ್ತು ಸಾಂಬಾರು. ಆಮೇಲೆ ನಾನು ಅನ್ನಕ್ಕೆ ಇಡಬೇಕಂತ ಅದನ್ನು ಕೂಡ ರೆಡಿ ಮಾಡಿಕೊಂಡೆ. ಸೊ ಈಚೆಕಡೆ ಸೈಡ್ ಅನ್ನಕ್ಕೆ ಇಡ್ತಾಯಿದ್ದೀನಿ. ಹಾಗೆ ನಾನು ಒಂದು ಚಕ್ಕು ಜ್ಯೂಸ್ ಮಾಡ್ಕೋಬೇಕಂತ ಅನ್ನಿಸ್ತು, ಹಾಗಾಗಿ ನಾನು ಒಂದು ಚಕ್ಕು ಜ್ಯೂಸ್ ಕೂಡ ಮಾಡಿಕೊಂಡೆ. ಸೊ ಫಸ್ಟ್ ಎಲ್ಲ ಚಕ್ಕುನ ನಾನು ತೊಳೆದು ನೀಟಾಗಿ ಸಣ್ಣಗೆ ಕಟ್ ಮಾಡಿ ಒಂದು ಜ್ಯೂಸರ್ ಸೆಟ್ ಒಳಗೆ ಹಾಕಿದೆ. ನಾನು ಚಕ್ಕು ಹಾಕಿದ ಬಳಿಕೆ ಅದರೊಳಗೆ ಸ್ವಲ್ಪ ನೀರು ಕೂಡ ಹಾಕಿದೆ ಸ್ವಲ್ಪ. ಆಮೇಲೆ ಸ್ವಲ್ಪ ನಿಮಗೆ ಎಷ್ಟು ಬೇಕಷ್ಟು ನೀರನ್ನ ಹಾಕೋಬೋದು. ಸೊ ನೀರು ಹಾಕಿ ನಾನು ಏನು ಮಾಡಿದೆ, ಸ್ವಲ್ಪ ಹಾಲು ಕೂಡ ಹಾಕಿದೆ. ಸೊ ಮೇನ್ ಚಕ್ಕು ಜ್ಯೂಸಿಗೆ ಸ್ವಲ್ಪ ಹಾಲು ಇದ್ರೇ ಟೇಸ್ಟ್ ಹತ್ತೋದು, ಹಾಗಾಗಿ ನಾನು ಸ್ವಲ್ಪ ಹಾಲು ಕೂಡ ಹಾಕಿದೆ. ಸೊ ನೋಡಿ, ಹಾಲು ಹಾಕ್ಕೊಂಡು ನಾನು ಏನು ಮಾಡಿದೆ, ಆಮೇಲೆ ಒಂದು ಗ್ರೈಂಡರಲ್ಲಿ ಗ್ರೈಂಡ್ ಮಾಡಿಬಿಟ್ಟೆ. ನೋಡಿ, ಚಕ್ಕು ಜ್ಯೂಸ್ ರೆಡಿ ಆಗ್ತಾಯಿದೆ. ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ. ಸೊ ನೀವು ಕೂಡ ಚಕ್ಕು ಜ್ಯೂಸ್ ಮಾಡ್ಕೋಬೋದು. ನೋಡಿ, ಫೈನಲಾಗಿ ಈ ಥರ ರೆಡಿಯಾಗಿದೆ. ನಾನು ಮೇಲೆ ಬಾದಾಮಿ ಹಾಕೀನಿ. ಸೊ ನೋಡಿ, ಡೆಕೋರೇಷನ್ ನೋಡಿ ಎಷ್ಟು ಚೆನ್ನಾಗಿ ಮಾಡೀನಿ ಅಂತ. ಸೊ ತುಂಬ ಅಂದರೆ ತುಂಬ ಸಖತ್ತಾಗಿತ್ತು ಚಿಕ್ಕು ಜ್ಯೂಸ್. ಸೊ ನೀವು ಕೂಡ ಮಾಡ್ಕೊಂಡು ಕುಡಿಬೋದು. ಚಿಕ್ಕು ಜ್ಯೂಸ ಸಖತ್ತಾಗಿ ಹತ್ತುತ್ತೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ಯದ ಅಂದ್ಕೊತೀನಿ. ಸೊ ಹಾಗೆ ಒಂದು ಮುಂಗ್ಲಿ ಕೂಡ ನೋಡಿದೆ ನಮ್ಮ ಮನೆ ಮಗ್ಳಕ್ಕೆ. ಸೊ ಪ್ಲೀಸ್ ಎಲ್ಲರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮುಂಗ್ಲಿ ಮುಖ ನೋಡಬೇಕಂತಾರೆ. ಸೊ ಇವತ್ತು ನಮ್ಮ ಮನೆ ಮಗ್ಳಿಗೆ ಬಂದಿತ್ತು. ನೀವು ಏನಾದರೂ ಮುಂಗ್ಲಿ ನೋಡಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.